ಸ್ನೇಹಿತರೆ ನಮಸ್ತೆ. ನನ್ನ ಹೆಸರು ರಾಧಾ ಅಂತೇಳಿ, ಹೊಸಕೋಟೆ ತಾಲೂಕು. ಸ್ನೇಹಿತರೆ, ಇಲ್ಲಿ ನಾನು ಒಂದು ವೃದ್ಧಾಶ್ರಮವನ್ನ ನಡೆಸ್ತಾ ಇದ್ದೀನಿ. ನಾನು ನಿಮ್ಮ ಕರ್ನಾಟಕದ ಮನೆ ಮಗಳಾಗಿ ಈ ಎಲ್ಲಾ ನಿರಾಶ್ರಿತರನ್ನು ಒಂದು ಸಾಕುವ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಹಾಗೆ ಜನರ ಒಂದು ಸಹಾಯದಿಂದ ಇಲ್ಲಿ ಸುಮಾರು 100 ಜನ ವಯಸ್ಸಾದ ವೃದ್ಧರಿಗೆ ಇಲ್ಲಿ ಒಂದು ಆಸರೆಯನ್ನ ಕೊಟ್ಟಿದ್ದೀನಿ. ಈ ಆಶ್ರಮ ಇರೋದೆಲ್ಲಪ್ಪ ಅಂತ ಹೇಳಿದ್ರೆ ನಮ್ಮ ಹೊಸಕೋಟೆ ತಾಲೂಕು ಸಮೇತನಹಳ್ಳಿ ಗ್ರಾಮ ಪಂಚಾಯತಿ, ಹನಗೊಂಡಳ್ಳಿ ಹೋಬಳಿ, ತಿರುಮಶೆಟ್ಟಹಳ್ಳಿ ಕ್ರಾಸು, ತಿರುಮಲ ರೆಸಾರ್ಟ್, ಸೌಖ್ಯ ರೋಡ್ ಅಲ್ಲಿ ಈ ಒಂದು ಆಶ್ರಮ ಇದೆ. ಇಲ್ಲಿ ಎಲ್ಲಾ ಹಾದಿ ಬೀದಿಯಲ್ಲಿ ಇರ್ತಕ್ಕಂಥ ನಿರಾಶ್ರಿತರಿಗೆ ನಾವು ಇಲ್ಲಿ ಒಂದು ಆಸರೆಯನ್ನ ಕೊಡ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ಎಲ್ಲಾ ವೃದ್ಧರಿಗೆ ಒಂದು ತಂದೆ ತಾಯಿ ಸಂಬಂಧಿಕರು ಯಾರೂ ಇಲ್ದಲೇನೆ ರೋಡ್ ಸೈಡ್ ಅಲ್ಲಿ ಭಿಕ್ಷೆ ಬೇಡಂತವ್ರು, ಹಾದಿ ಬೀದಿಯಲ್ಲಿ ಇರ್ತಕ್ಕಂಥವ್ರಿಗೆ ನಾವು ಕರ್ಕೊಬಂದು ಇಲ್ಲಿ ಅವ್ರಿಗೆ ಒಂದು ಒಳ್ಳೆ ಊಟ ಬಟ್ಟೆಯನ್ನ ಕೊಟ್ಟು ಅವರನ್ನ ಸಾಕುವ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ಹಾಗೆ ಇವ್ರಿಷ್ಟು ಜನರು ಸಾಕೋದಕ್ಕೆ ನಾನು ಒಬ್ಬಳಿಂದನೂ ಆಗೋದಿಲ್ಲ. ಇಡೀ ನಮ್ಮ ಕರ್ನಾಟಕ ಜನತೆ, ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಮಾಡ್ತಾ ಇರ್ತಕ್ಕಂಥ ಒಂದು ಸಹಾಯದಿಂದ ಈ ಎಲ್ಲರನ್ನು ಪೋಷಣೆಯನ್ನ ಮಾಡ್ತಾ ಇದ್ದೀನಿ. ಆದ್ರೆ ಸಾಕಾಗ್ತಾ ಇಲ್ಲ. ಇಷ್ಟು ಜನರಿಗೆ ಒಬ್ಬೊಬ್ಬರಿಗೆ ಒಂದೊಂದು ವೆರೈಟಿ, ಒಂದು ಹುಷಾರಿಲ್ದಿರ ಆಗ್ತಾರೆ, ಒಬ್ರು ಇನ್ನೊಂದ್ ತರ, ಎಷ್ಟೋ ವೆರೈಟಿಗಳಿದ್ದಾರೆ. ಮೈಂಡ್ ಅಪ್ಸೆಟ್ ಇರೋರು, ಅಂಗವಿಕಲರು, ತೀರಾ ವಯಸ್ಸಾಗಿರೋರು, ನಮ್ಗೆ ತಿಂಗಳಿಗೆ 1-2-3 ಕೂಡ ಡೆತ್ ಆಗ್ತಾ ಇರ್ತಾರೆ. ತುಂಬಾ ಕಷ್ಟ ಇದೆ. ನಾನು ಒಂದು ಹೆಣ್ಮಗಳಾಗಿ ನಾನು ತುಂಬಾ ಕಷ್ಟಪಟ್ಟು ಇವರನ್ನ ಪೋಷಣೆ ಮಾಡ್ತಾ ಇದ್ದೀನಿ. ನನ್ಗೆ ನಿಮ್ಮೆಲ್ಲರ ಸಹಕಾರ, ಸಹಾಯ ಬೇಕು. ಇನ್ನಷ್ಟು ಜನರನ್ನು ನಾನು ಪೋಷಣೆ ಮಾಡೋದಕ್ಕೆ ಒಂದು ಶಕ್ತಿ ಇರುತ್ತೆ ನನಗೆ, ನಿಮ್ಮ ಸಹಾಯ ಇದ್ರೆ. ಇಲ್ಲಿ ಆಶ್ರಮ ಇರೋದು ಕೆಲವು ಹಳ್ಳಿಗಳ, ಅಕ್ಕಪಕ್ಕ ಹಳ್ಳಿಗಳಿಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಒಂದ್ ಸ್ವಲ್ಪ ಪಬ್ಲಿಸಿಟಿ ಕಡಿಮೆ ಆಗಿದೆ. ನೀವೆಲ್ಲರೂ ನನ್ನ ಜೊತೆ ಕೈ ಜೋಡಿಸಿದ್ರೆ ಇನ್ನಷ್ಟು ಆಶ್ರಮಗಳಲ್ಲೂ ಕಡಿಮೆ ಆಗೋ ಒಂದು ಸಾಧ್ಯತೆ ಬರುತ್ತೆ. ಸುಮಾರು ತಂದೆ ತಾಯಿಗಳನ್ನ ರೋಡ್ ಸೈಡ್ ಅಲ್ಲಿ, ಹಾದಿ ಬೀದಿಯಲ್ಲಿ ಹಾಕೋ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಕೆಲಸವನ್ನ ಮಾಡಬೇಡಿ, ಆಶ್ರಮಗಳು ಕಡಿಮೆ ಆಗ್ಲಿ ಅಂತೇಳಿ ಈ ಮೂಲಕ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ವಿಡಿಯೋ ನೋಡಿದವರು ಸಹಾಯ ಮಾಡಿ, ಇಲ್ಲ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತೇಳಿ ಕೂಡ ನಾನು ಈ ಮೂಲಕ ಹೇಳ್ಕೊಳ್ಳೋದಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ನೋಡಿ, ಒಂದು ಲೈವ್ ಅಲ್ಲಿ ನೋಡಿ ಸಹಾಯ ಮಾಡಿ. ನೀವು ನಾವೇನೋ ಒಂದು ಫೋನಲ್ಲಿ ನೋಡಿಸ್ತೀವಿ ಅಂತೇಳಿ ಯಾವ ಸಹಾಯನೂ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಈ ಜಾಗಕ್ಕೆ ಬನ್ನಿ. ಬೇಕಾದ್ರೆ ನಾನು ಇವರೆಲ್ಲರನ್ನು ತೋರಿಸ್ತೀನಿ. 100 ಜನ ಇದಾರೆ ಅಂದ್ರೆ ಇದಾರಪ್ಪ, ಈ ತರ ಹೇಳ್ತಾರೆ ಇವರು, ಸುಳ್ಳು ಅಂತ ಅನ್ಕೊಳಕ್ ಹೋಗ್ಬಿಡಿ. ನೋಡಿ, ಬೇಕಾದ್ರೆ ನಾನು ನೋಡಿಸ್ತಾ ಇರ್ತೀನಿ. ಸ್ನೇಹಿತರೆ ನಮಸ್ತೆ. ಇಲ್ಲಿ ನಮ್ಮ ಹೊಸಕೋಟೆ ತಾಲೂಕಿನ ತಿರುಮಶೆಟ್ಟಹಳ್ಳಿ ಕ್ರಾಸು, ತಿರುಮಶೆಟ್ಟಹಳ್ಳಿ ಕ್ರಾಸ್ ಅಲ್ಲಿ ಇರ್ತಕ್ಕಂಥ ಮಾತೃಶ್ರೀ ನಿರಾಶ್ರಿತರ ಆಶ್ರಯ ಧಾಮ ಅಂತೇಳಿ ನಾವು ಒಂದು ಟ್ರಸ್ಟ್ ಅನ್ನು ಓಪನ್ ಮಾಡಿದಿರಿ. ಇಲ್ಲಿ ನಮ್ಮ ಆಶ್ರಮದಲ್ಲಿ ಸುಮಾರು 100 ಜನ ವಯಸ್ಸಾದ ವೃದ್ಧರು ವಾಸವಾಗಿದ್ದಾರೆ. ಬೇಕಾದ್ರೆ ನಿಮ್ಗೆ ತೋರಿಸ್ತೀವಿ ಲೈವ್ ಅಲ್ಲಿ ನಮ್ಮ ಒಂದು ಆಶ್ರಮವನ್ನ. ಆ ತಂದೆ ತಾಯಿಗಳು ಯಾವ ಪರಿಸ್ಥಿತಿಯಲ್ಲಿ ಇದಾರೆ ಅಂತೇಳಿ ನೀವು ನೋಡ್ಬೋದು. ಬನ್ನಿ ಸ್ನೇಹಿತರೆ, ನೋಡಿ, ಇಲ್ಲೆಲ್ಲ ನಮ್ಮ ತಾಯಂದಿರು ಇಲ್ಲಿ ವಾಸವಾಗಿದ್ದಾರೆ. ಇಲ್ಲೆಲ್ಲ ಹೆಣ್ಮಕ್ಳು, ಅಮ್ಮಂದಿರು ಇಲ್ಲಿ ವಾಸವಾಗಿದ್ದಾರೆ. ನೋಡಿ, ಇವ್ರ ಹೆಸರು ಚೌಡಮ್ಮ ಅಂತೇಳಿ, ಇವರು ಹಲಮ್ಮ ಅಂತೇಳಿ, ಮುನೆಮ್ಮ. ಸುಮಾರು ನಿರಾಶ್ರಿತರು ಇಲ್ಲಿ ವಾಸವಾಗಿದ್ದಾರೆ. ಯಾರು ಇಲ್ಲದೆ ಇರ್ತಕ್ಕಂಥ ನಿರಾಶ್ರಿತರು ಇಲ್ಲಿ ವಾಸವಾಗಿದ್ದಾರೆ. ಜಯಮ್ಮ, ಲಕ್ಷ್ಮಿ, ಇವರು ರುಕ್ಮಿಣಿ ಅಂತೇಳಿ, ತಾಯಿ ಮತ್ತೆ ತಂಗಿ, ಇವರು 3 ಜನ ಇಲ್ಲೇ ಬಂದು ವಾಸವಾಗಿರ್ತಾರೆ. ಆ ಇಬ್ರು ಡೆತ್ ಆಗ್ತಾರೆ ಅವರಲ್ಲಿ. ಈ ಕಡೆ ಎಲ್ಲ ಫುಲ್ ಎಲ್ಲ ನಮ್ಮಲ್ಲಿ ಇಲ್ಲಿ ಕೆಳಗಡೆನೆ ನೋಡಿ, ತರ ಬೆಡ್ ರಿಡನ್ ಅವ್ರು ಇದ್ದಾರೆ, ಏನು ಗೊತ್ತಾಗದೆ ಇರೋಂಥವ್ರು. ನೋಡಿತರ ಏನು ಮುಗ್ಧತೆಯಿಂದ, ಹರೇ ಜ್ಞಾನನೇ ಇಲ್ಲ ಅವ್ರಿಗೆ, ತಿನ್ನಿಸ್ಬೇಕು ಇಲ್ಲ ಇರ್ಬೇಕು ಆ ತರ ಇದ್ದಾರೆ. ಇವ್ರಿಗೆ ಮೈಂಡ್ ಎಲ್ಲ ಅಪ್ಸೆಟ್. ನೋಡಿತರ ಇಲ್ಲೆಲ್ಲ ಕೆಳಗಡೆ ಎಲ್ಲ ತಾಯಂದ್ರು ವಾಸವಾಗಿದ್ದಾರೆ. ಹಾಗೆ ಇನ್ನೊಂದು ವಿಚಾರ, ಮೇಲೆ ನೋಡ್ತೀನಿ, ಇಲ್ಲಲ್ಲ 30 ಜನ ಹೆಣ್ಮಕ್ಳಿದ್ದಾರೆ. ನಮ್ದು ಹೇಳಿ. ಇವ್ರು ಗಾಯತ್ರಮ್ಮ ಅಂತೇಳಿ ನಮ್ಮ ನಂದಗುಡಿ ಅವ್ರು. ಇವರು ನಮ್ಮ ಹತ್ರ ಸುಮಾರು 4 ವರ್ಷದಿಂದ ಇಲ್ಲಿ ವಾಸವಾಗಿದ್ದಾರೆ. ಇವ್ರು ಜಾನಕಮ್ಮ ಅಂತೇಳಿ, ಒಂದ್ ತಾಯಿ ತರನೇ ಅಂತ ಹೇಳ್ಬೋದಮ್ಮ. ಹೇಳಿ, ಇಲ್ಲಿ ನೋಡಿ, ನಮಸ್ತೆ ಹೇಳಿ. ಅಮ್ಮ ತರನೇ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಒಂದು ತಾಯಿ ಪ್ರೀತಿ ಯಾವ ತರ ಸಿಕ್ಕುತ್ತೋ ಇವರೆಲ್ಲರ ಪ್ರೀತಿ ಕೂಡ ನಮ್ಗೆ ಅದೇ ತರ ಸಿಗುತ್ತೆ. ಹಾಗೆ ಬನ್ನಿ, ನಾನು ಜೆಂಟ್ಸ್ ಅನ್ನ ತೋರಿಸ್ಕೊಡ್ತೀನಿ. ಇಲ್ಲಿ ಕೆಳಗಡೆ ಇದು ಹೆಣ್ಮಕ್ಳದಾಯ್ತು. ನಮ್ಗೆ ಜಾಗದ ಸಹಾಯ ಕೂಡ ಬೇಕು, ಜಾಗ ಸಾಕಾಗ್ತಾ ಇಲ್ಲ. ನೋಡಿ, ಎಲ್ಲ ತರಕಾರಿ ಅವ್ರಿಗೆಲ್ಲ ನಾವು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀವಿ. ಸುಮಾರು ತರಕಾರಿ, ಬಟ್ಟೆಗಳೆಲ್ಲಾನು ಎಲ್ಲ ಫುಲ್ ತರಕಾರಿನೇ, ಫ್ರೆಶ್ ತರಕಾರಿ. ಇದೆಲ್ಲ ಬಟ್ಟೆ, ಅವ್ರಿಗೆ ಬಟ್ಟೆಗಳು. ನೋಡಿ, ಇವ್ರಿಗೆ ಮಾತು ಬರಲ್ಲ, ಅವ್ರಿಗೆ ಮಾತು ಬರಲ್ಲ. ಇವರು ಆನಂದ್ ಅಂತೇಳಿ ಹಿರಿಯ ಜೀವಿಗಳು.
ನೋಡಿ ಇವ್ರಿಗೂ ಮಾತು ಬರಲ್ಲ. ಆಲ್ಮೋಸ್ಟ್ ಎಲ್ಲ ಅಂಗವಿಕಲರು ತುಂಬಾ ಜನ ಇದ್ದಾರೆ, ಮಾತು ಬರಲ್ಲ. ನೋಡಿ ಅಣ್ಣ, ಇದೆಲ್ಲ ಸೆಕೆಂಡ್ ಫ್ಲೋರು. ಇಲ್ಲೂ ಸ್ವಲ್ಪ ಜನ ಎಲ್ಲ ವಯಸ್ಸಾದವ್ರು ಇದ್ದಾರೆ. ಇವ್ರಿಗೆ ಏನಂದ್ರೆ ಏನೂ ಗೊತ್ತಿಲ್ಲ. ಊಟ ಮಾಡಿ ಅಂದ್ರೆ ಊಟ ಮಾಡ್ತಾರೆ, ಮಲಗಿ ಅಂದ್ರೆ ಮಲಗ್ತಾರೆ. ಅವ್ರ ಕೈಲೂ ಕೂಡ ಏನೋ ಒಂದ್ ಕೆಲಸ ಮಾಡ್ಕೊಳಕ್ ಆಗದೆ ಇರುವಂತ ಪರಿಸ್ಥಿತಿ. ಹಾಗೆ ಬನ್ನಿ, ಇನ್ನ ಒಂದು ಫ್ಲೋರ್ ಅಲ್ಲಿ ಇದ್ದಾರೆ, ತೋರಿಸ್ತಿ. ಹುಷಾರಿಲ್ದಿರೋರು, ಇದು 3ನೇ ಫ್ಲೋರು. ಅಪ್ಪ ಅಪ್ಪ ಬನ್ನಿ, ಮಲ್ಲಿಕಾರ್ಜುನಪ್ಪ. ಇವ್ರು ಮಲ್ಲಿಕಾರ್ಜುನ ಅಂತೇಳಿ. ನೋಡಿ ಅವ್ರಿಗೆ ಅರ್ಧ ಕಾಲೇ ಇಲ್ಲ, ತೋರ್ಸಪ್ಪ. ನೋಡಿ ಕಾಲೇ ಇಲ್ಲ ಅವ್ರಿಗೆ, ಇದೆಲ್ಲ ಬೆಡ್ ರಿಡನೆ. ಇವ್ರಿಗೂ ಕಾಲಿನ ತೊಂದರೆ ತುಂಬಾ ಇದೆ, ತೋರಿಸ್ತಾ ಇದೀವಿ ಹಾಸ್ಪಿಟಲ್ ಅಲ್ಲಿ. ಅಪ್ಪ ಇಲ್ಲಿ ಬನ್ನಿ. ನಾನು ಏನಕ್ಕೆ ಅಂದ್ರೆ ಟ್ರೀಟ್ಮೆಂಟಿನ ನನ್ಗೆ ಅವಶ್ಯಕತೆ ತುಂಬಾ ಇದೆ, ಮೆಡಿಸಿನ್ ಅವಶ್ಯಕತೆ ತುಂಬಾ ಇದೆ. ನೋಡಿ ಈ ತರ ಎಲ್ಲ ಕಾಲಿದೆ ನೋಡಿ, ಅವ್ರಿಗೂ ಅಷ್ಟಪ್ಪ. ಬನ್ನಿ, ಈ ತರ ಎಲ್ಲ ಇದೆ. ಅಪ್ಪ ಆಶ್ರಮದ ಬಗ್ಗೆ ಒಂದ್ ಮಾತು ಹೇಳ್ರಿ ಅಣ್ಣವ್ರ ಜೊತೆ. ಅಲ್ಲ, ಇಲ್ಲಿ ಆಶ್ರಮದ ಬಗ್ಗೆ ಹೇಗಿದ್ದೀರಾ, ಇಲ್ಲಿ ಚೆನ್ನಾಗಿದ್ದೀರಾ ಅಂತ. ಸರಿ ಬಿಡಿ. ಸರಿ, ನಮಸ್ತೆ ಸ್ನೇಹಿತರೆ. ಈ ವಿಡಿಯೋ ನೋಡಿದವರು ಈಗ ಲೈವ್ ಅಲ್ಲಿ ನಾವೆಲ್ಲ ನೋಡ್ಸಿದೀವಿ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಒಂದು ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ನಿಮ್ ಕೈಯಲ್ಲಿ ಸಹಾಯ ಆಗಿಲ್ಲ ಅಂದ್ರೆ ಈ ವಿಡಿಯೋನ ಇನ್ನಷ್ಟು ಜನರಿಗೆ ಮುಟ್ಟುವ ಹಾಗೆ ಶೇರ್ ಮಾಡಿ ಅಂತೇಳಿ ನಾನು ಈ ಮೂಲಕ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ ಕೈಯಲ್ಲಾದಷ್ಟು ಸಹಾಯ ಮಾಡಿ. ಚೆನ್ನಾಗಿ ನೋಡ್ಕೊಂತಾರ, ಎಲ್ಲ ಏನ್ಗೂ ಕೊರತೆ ಇಲ್ಲ. ಮಕ್ಕಳ ತರ ನೋಡ್ತಾ ಇದ್ದಾರೆ, ತಾಯಿ ತರ. ನಾವೆಲ್ಲ ಇನ್ನು ಮಾತ್ರೆ ಇಂಜೆಕ್ಷನ್ ಎಲ್ಲ ಚೆನ್ನಾಗಿ ನೋಡ್ಕೊಂತಾರ. ಊಟ ಬಟ್ಟೆ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಹಂಗೆ ಎಲ್ಲ. నమస్కారం అన్న. మీరంతా సాయం చేస్తా ఉన్నారు. మేడం బాగా చూసుకుంటా ఉందప్ప, అందరినీ కాపాడుతా ఉంది. మీరు మందు మాత్రలు అంతా సాయం చేయండి అప్ప.